ಪೊಲೀಸು ಇಳ್ಕೊಳ್ರಿಲ್ಲ. ಮಾತಾಡೋಕ್ಕೆ ನಮಗೂ ಬರುತ್ತೆ ಆಯ್ತಾ. ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಬನ್ನಿ. ಮ್ಯಾಪ್ ತೋರಿಸು. ಬಟ್ ಅದು ಸ್ವಲ್ಪ ಟ್ರಾಫಿಕ್ಕು ಅಂದರೆ ರೋಡ್ ಚೆನ್ನಾಗಿಲ್ಲ. ಟ್ರಾಫಿಕ್ಕಾ? ಇಲ್ಲಿಂದ ಎಷ್ಟು 28 ಕಿಲೋಮೀಟರ್ಸ್. ಸರಿ ಹತ್ತಿ ಅಲ್ಲಿಗೆ ಹೋಗೋಣ. ಆ ರೂಟಲ್ಲಿ ಇಟ್ಕೇಳ್ರಿ, ಹಂಗೆ ಸ್ಟೇ ಮಾಡ್ಕೇಳ್ರಿ. ಅದರಲ್ಲಿ ಮೊದಲು ಬಂದವ್ರಿಗೆ ಆದ್ಯತೆ. ಅಯ್ಯೋ ಒಂದು ನೀತಿ ಪಾಠ ಕಲ್ತ್ಕೊಂಡು ಹುಡುಗಿರಿಗೋಸ್ಕರ ರೂಟ್ ಚೇಂಜ್ ಮಾಡಿದ್ರೆ ನಡು ರೋಡಲ್ಲಿ ನಿಂತ್ಕೋಬೇಕಾಗುತ್ತೆ. ಹಿಂಗೆ ಕಾಲ್ ತೆಗಿರಲ್ಲ. ಬಿರಿಯಾನಿ ಹೋಟ್ಲು ಊಟ ಕೊಡಿಸ್ತೀನಿ ಅಂತ ಅಲ್ವಾ? ಕರೆಕ್ಟು. ನಾನು ಊಟ ಕೊಡಿಸ್ತೀನಿ ಅಂದೆ, ಬಿರಿಯಾನಿನೇ ಅಂತ ಹೇಳಿದ್ನಾ? ಒಳ್ಳೆ ವೆಜ್ ಹೋಟ್ಲು ಕರ್ಕೊಂಡು ಹೋಗ್ತೀನಿ ಬನ್ನಿ ಇವತ್ತು. ಇನ್ನೊಂಚೂರು ಈ ಕಡೆಗೆ ಬಂದ್ಬಿಡಿ. ಯಾರು ಇವರೆಲ್ಲ? ಒಂದು ಕತೆ ಹೇಳ್ತೀನಿ ಕೇಳಿ. ಒಂದು ಕತೆ ಹೇಳ್ತೀನಿ ಕೇಳ್ರ. ಅವನು ಹೇಳ್ತಾನೆ. ಒಂದ್ಸಲ ಹಿಂಗೆ 3 ಬೈಕಲ್ಲಿ 9 ಜನ. ತಡಿ ನೋಡಿ, ನೀರು ಬರೀ ಕಡಿಮೆ ಇದೆ ಈ ಸಲ. ಇಲ್ಲಂದಿದ್ರೆ ಅಲ್ಲಿ ಟೆಂಪಲ್ ಇದೆಲ್ಲ, ಟೆಂಪಲ್ ಮುಚ್ಚೋಗ್ತಿತ್ತು. ಈ ಸಲ ಮಳೆ ಕಡಿಮೆ ಇರೋದ್ರಿಂದ ನೀರು ಬರೀ ಈ ಲೆವೆಲಲ್ಲೇ ಇದೆ. ಕೇಳಿ. ಒಂದ್ಸಲ 3 ಬೈಕಲ್ಲಿ 9 ಜನ. ನಮ್ಮ ಬಾವನ ಮದುವೆ ಇತ್ತು. ಮದುವೆ ಮುಗ್ದಿದ್ದು ನೆಕ್ಸ್ಟ್ ಡೇ 9 ಜನ ಫುಲ್ ಹುಡುಗರೆ 3 ಬೈಕಲ್ಲಿ ಹೊರಟ್ವಿ. ಸಕಲೇಶ್ಪುರ ಬಂದ್ವಿ. ಮುಂದೆ ಪೊಲೀಸ್ ಇರ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಲೆಫ್ಟ್ ತಗೊಂಡ್ಬಿಟ್ಟು ಸ್ಟ್ರೈಟ್ ಹೋದ್ವಿ. ಪೊಲೀಸ್ ಇರ್ತಾರೆ, ತಪ್ಪಿಸ್ಕೊಂಡು ಹೋಗೋಣ ಅಂತ ಹೋಗಿ ಪೊಲೀಸ್ ಸ್ಟೇಷನ್ ಮುಂದೆ ಹೋಗ್ಬಿಟ್ಟಿದ್ದೀವಿ. ಅಲ್ಲಿ ಯಾರೋ ಮ್ಯೂಸಿಕ್ ಏನಾಗಿತ್ತು ಅಂತ ಹೇಳಿದ್ರೆ ಎಲೆಕ್ಷನ್ ಟೈಮು. ಈ ಪೊಲೀಸು ಇಳ್ಕೊಳ್ರಿಲ್ಲ. ಅಲ್ಲೇ ನಿಂತವ್ರೆ. ಇಳಿ ಗುರುವೆ. ಅಲ್ಲಿ ಮುಂದೆ ಬರ್ರಿ, ನಡಿಲ್ಲ ನೀನು. ಗಾಡಿ ಹಾಕಿ ಹೊಡ್ಸ್ಬರ್ರಿ. ಹೋಗಪ್ಪ ಮುಂದೆ ಪಾಪ. ಪೊಲೀಸವ್ರು ಹೋಗಯ್ಯ. ಗಾಡಿ ಓನರ್ ಇವರೇ, ಅವ್ರನ್ನೇ ಇಳಿಸಿದ್ದೀವಿ ನಾವು. ನಿಜವಾದ ಫ್ರೆಂಡ್ಸ್ ಅಂದರೆ ದುಡ್ಡು ಹಾಕ್ತಾರೆ. ಅಪ್ಪ ಯಾವೂರಪ್ಪ? ಎಲ್ಲೋಗ್ಬೇಕಾ? ಅಲ್ಲಿ ಮುಂದೆ ಬಸ್ ಇರುತ್ತೆ, ಹೋಗೋ. ಆದ್ರೂ ಯಾಕಬೇಕು? ಸುಮ್ಮನೆ ಇರಲಿ, ನಡ್ಕೊಂಬರ್ಲಿ. ನಡ್ಕೊಂಬರ್ಲಿ, ಬಾರಲ್ಲ. ನಡ್ಕೊಂಬರ್ತಾರ ಬಾ. ಸ್ಪೋರ್ಟ್ಸ್ ಬೈಕಲ್ಲಿ ಒಬ್ಬೊಬ್ಬರೇ ರೈಡ್ ಹೋಗೋದ್ರಲ್ಲೂ ಒಂಥರ ಮಜಾ ಇದೆ. ಜೊತೆಗೆ ಈ ಥರ ಒಂದು ಗಾಡಿಯಲ್ಲಿ 3 ಜನ ಫ್ರೆಂಡ್ಸ್ ಹೋಗೋದ್ರಲ್ಲೂ ಇನ್ನೂ ಮಜಾ ಇದೆ. ಸಖತ್ತಾಗಿರುತ್ತೆ. ಏನೋ ಒಂಥರ ಅಮ್ಮ ಗುರು, ಹೆಜ್ಜೆಗೂ ಪೊಲೀಸ್ ಅವರಲ್ಲಪ್ಪ ಇಲ್ಲಿ. ಹಾಂ, ಇನ್ಶೂರೆನ್ಸ್ ಇಲ್ಲ. ನೋಡಿ ಇಲ್ಲೊಬ್ರು ಪೊಲೀಸ್ ಅವರೇ ನಮ್ಮ ಹುಡುಗನ ಇಳಿಸ್ಬಿಟ್ಟಿದ್ದೀವಿ, ನಡ್ಕೊಂಬರ್ತವನೆ. ಹಿಡಿಯಲ್ಲ, ಬಟ್ ಯಾಕೆ ಬೇಕು? ಲೋ, ಇದು ಆಫ್ ಆಗುತ್ತೆ ಕಣ ಗಾಡಿಲೋ. ಸೈಡಲ್ಲಿ ನೋಡಿದ್ರೆ ಸೇಮ್ ಇದೇ ಥರ ಡಿಟ್ಟೋ ಹಿಂಗೆ ಇರೋದು ಊಟಿನೂ. ಈ ಕಡೆ ಊಟಿಯಲ್ಲಿ ರೋಡ್ ಅಂತ ಹೇಳಿದ್ರೆ ಸೈಡಲ್ಲಿ ಮನೆಗಳು ಇದೇ ಥರ ಟೌನಲ್ಲಿ. ಅಲ್ಲಿ ನೋಡಿದ್ವಲ್ಲ ಆಟೋ ಸಾಮಾನು ಇಲ್ಲಿ ಹೋಗ್ತೈತಲ್ಲ. ಹೌದು. ಪಾಪ್ ಕ್ಯಾಟ್ ಪಾಪ ಕೈ ಮುರಿದೋಗ್ಬಿಟ್ಟಿದೆ ನೋಡಿ. ಬ್ಯಾಂಡೇಜ್ ಹಾಕ್ಬಿಟ್ಟು ಹಿಂಗೆ ಕೈ ಹಿಂಗೆ ಇಟ್ಟಿಸ್ಬಿಟ್ಟು ಕೂರಿಸ್ಬಿಟ್ಟವ್ರೆ. ಅದೇನಕ್ಕೆ ಹಂಗೆ ತಿರುಗ್ತಿರುತ್ತೆ? ಏನಕ್ಕೆ ಹಂಗೆ ತಿರುಗ್ತಿರುತ್ತೆ? ಡ್ರೈ ಆಗ್ಬಿಡುತ್ತೆ ಕಣ ಒಳಗಡೆ. ಪರವಾಗಿಲ್ಲ, ಎಲ್ಲ ನೋಡಿ ತಿಳ್ಕೊಬಿಟ್ಟವನೇ. शाबाश बेटा, बहुत बढ़िया मुन्ना. ಕಾಮನ ಬಿಲ್ಲು ಬಾಡಿಗೆ ಗುಂಡೆ, ಸ್ನೇಹಕ್ಕೂ ಕೂಡ ರೇಷನ್ ಬಂದೆ. ಸಂಭ್ರಮಕ್ಕಿಲ್ಲ ಸೀಸನ್ ಟಿಕೆಟು, ಏರಿಸಬೇಕು ನಂಬರ ರೇಟು. ಇದು ಪ್ರೀತಿಯ ಚಿತ್ರಪಟ. A few moments later. ಹೆಂಗ್ ಬೀಳ್ತಾವೋ? ಸಂಭ್ರಮಕ್ಕಿಲ್ಲ ಸೀಸನ್ ಟಿಕೆಟು, ಏರಿಸಬೇಕು ನಂಬರ ರೇಟು.
ಗಾಡಿ 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 ಓ ಎಷ್ಟು ಎಷ್ಟು ಮದೇಶ ನೋಡ್ತಾ ಇಲ್ಲಿ काय करतलाय चल जाऊ ಮಾತಾಡಕ್ಕೆ ನಮಗೂ ಬರುತ್ತೆ ಆಯ್ತಾ ತಾಕತ್ತಿದ್ರೆ ಬಹಿರಂಗ ಚರ್ಚೆಗೆ ಬನ್ನಿ ಎಲ್ಲ ಗ್ರೂಪಲ್ಲೂ ಈ ಥರದವ್ರು ಒಬ್ರು ಇರ್ತಾರೆ. ಟ್ರಿಪ್ಪಿಗೆ ಕರ್ಕೊಂಡೋದಾಗ ಫೋನ್ ಬಂದರೆ ಸೈಡಿಗೆ ಓಡೋಗ್ಬಿಡ್ತಾರೆ. ಒಳ್ಳೆ ಬುದ್ಧಿ ಕಲಿರೋ. ಸೊ ಬ್ಯಾಟ್ರಿ ಚೇಂಜ್ ಮಾಡಾಯಿತು. ಒಂದು ಬ್ಯಾಟ್ರಿ ಹೋಗೆ, ಈ ಬ್ಯಾಟ್ರಿಯಲ್ಲೇ ಮ್ಯಾನೇಜ್ ಮಾಡ್ಬೇಕು ಇವಾಗ. ಗಾಯ್ಸ್ ಏನು ಲುಕ್ಕು, ಹೋಗಿ ಸೈಡ್ಗೆ. ಸೊ ನಮ್ಮ ಪಯಣ ಮತ್ತೆ ಶುರು. ಯಾಕ್ರೋ ಹೇಳಿದ ಅರ್ಥ ಆಗಲ್ವೇನ್ರೋ? ಹಾಂ ಹೋಗಿ ಓದ್ಕೊಳ್ಳಿ, ಎಕ್ಸಾಮ್ ನಿಮಗೆ ಖತಮ್. ಆ್ಯಕ್ಚುಲಿ ಎಕ್ಸಾಮ್ ನನಗೆ ಇದೆ. ಎಕ್ಸಾಮ್ ಬರೆಯೋದು ಬಿಟ್ಟು ಹಿಂಗೆ ಪೊಲೀಸ್ ಸುತ್ತಿದ್ದೀನಿ ಓದೋದು ಬಿಟ್ಟು. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಇಲ್ಲ ಇನ್ನು ಎಷ್ಟು ಕಿಲೋಮೀಟ್ರ್ ಇದೆಯಾ? 29-28. ಇನ್ನೂ 28. ಶುರು ಕರ್ ಮಗ. ಹೊಸಳ್ಳಿ ಗುಡ್ಡ ಕಡಿಕ ಬಾ. ಇಲ್ಲೇನಾ? ಓಕೆ, ಥ್ಯಾಂಕ್ ಯು. ಪ್ಯಾಸೆಂಜರ್ಸ್ ಗೆಟ್ ರೆಡಿ, ಪಸನ್ ಯುವರ್ ಸೀಟ್ ಬೆಲ್ಟ್ಸ್. ನೈಟ್ ಪ್ಯಾಂಟಿಗೆ ಅವನವ್ರು ಬೆಲ್ಟ್ ಹಾಕ್ತಾರ ಬರಯ್ಯ. ಆಡ್ಬಾರ್ಸ್ ಯಾವ್ದಾದ್ರು ಹಂಗೆ ಬರ್ತೈತೆ ಅಣ್ಣ ಹಾಯ್ ಮಾಡ್ದಲ್ಲ. ಈ ಗಾಡಿ ನಮ್ಗೆ ಇವಾಗ ಅಡ್ಜಸ್ಟ್ ಆಗೋಯ್ತು ನೋಡಿ, ಎಷ್ಟು ಪೀಸಾಗಿ ಹೋಗುತ್ತೆ, ನೆಮ್ಮದಿಯಾಗಿ ಹೋಗ್ತಿದೆ. ರೈಟಾ? ನಾವು ಆ ಕಡೆಯಿಂದ ಬಂದಿದ್ದು ಕರೆಕ್ಟಾಗಿ ಈ ರೋಡಲ್ಲಿ ಹಿಂಗೆ ಬರ್ತಿದ್ವಿ. ಇವಾಗ ಹಿಂಗೆ ಬಳಸ್ಕೊಂಬರ್ತಿದ್ದೀವಿ. ನಾನಲ್ಲ, ನಿಮ್ಮ ಪವನಪ್ಪಿಗೆ ಹೇಳು, ನಂಗೆ ರೆಡ್ಡು ಅಂದ್ಕೊಂಡು ಹುಲಿ ಹೋಗಿ ಸೈಡ್ಗೆ. ಇಲ್ಲಿ ಹೋದ್ರೆ ತಪ್ಪಾಗುತ್ತೆ. ರೋಡ್ ಈ ಕಡೆ ಕಣ. ವಿ ಹ್ಯಾವ್ ಟು ಗೋ ಫ್ರಮ್ ಹಿಯರ್. ರೂಲ್ಸ್ ಫಾಲೋ ಮಾಡಬೇಕು. 3 ಜನ ಹೋಗ್ತಿದ್ದೀವಿ. ನಾವು ಈ ಮಾತು ಹೇಳಿದ್ರೆ ಅರ್ಥ ಇರಲ್ಲ. ಅದಕ್ಕೆ ಹೇಳೋ ಮಾತಿಗೊಂದು ತೂಕ ಇರಬೇಕು. ಗೂಗಲ್ ನಂಬ್ಕೊಂಬಂದ್ರೆ ಹಿಂಗಾಗುತ್ತೆ. ಈ ಕಡೆ ಒಂದು ರೋಡ್ ಇದೆ, ಆ ಕಡೆ ಒಂದು ರೋಡ್ ಇದೆ, ಇಲ್ಲೊಂದು ರೋಡ್ ಇದೆ. ಯಾಕಡೆ ಹೋಗ್ಬೇಕು? ಪಕ್ಕನಾ? ನೆಟ್ವರ್ಕ್ ಸಿಕ್ಕ ಮೇಲೆ ಮತ್ತೆ ರಿವರ್ಸ್ ಬನ್ನಿ ಅಂತ ಹೇಳಿದ್ರೆ ಹೊಡೆದ್ಬಿಡ್ತೀನಿ ನಿನಗೆ. ಡೈಮಂಡ್ ಕ್ರಾಸ್ ಗುರು ಹೆಂಗೈತೆ. ಆ ಕಡೆ ಈ ಕಡೆ ಸೆಂಟ್ರಲ್ ಒಂದು ರೋಡ್ ಐತೆ. ಈ ನೋಡ್ ಗುರು ಏನು ಸೈಕೈತೆ. ಈ ಚಳಿಲಿ ಮಳೆ ಬರ್ತಿರುತ್ತೆ. ಮನೇಲಿ ಅಮ್ಮ ಬಿಸಿ ಬೋಂಡ ಮಾಡಿಕೊಡ್ತಾರೆ. ಒಳಗೆ ಕೂತ್ಕೊಂಡು ತಿನ್ನೋಣ ಅನ್ನೋಕ್ಕಿಂತ ಮಳೇಲಿ ಈ ಥರ ಬಂದು ಸಕಲೇಶ್ಪುರ ಸುತ್ತು ಗುರು, ಸ್ವರ್ಗ ತೋರಿಸುತ್ತೆ ನಿಮಗೆ. ಡೈಲಾಗ್ ಏನೋ ಹೇಳ್ದಲ್ಲ, ಏನಿಲ್ಲ ಆರಾಮಾಗಿ ಹೇಳೋದೇನೋ ಹೇಳ. ಅದಕ್ಕೊಂದು ಕೌಂಟ್ರ್ ಕೊಡ್ತೀನಿ, ಹೇಳು. ಕೌಂಟ್ರ್ ಕೊಡ್ತೀನಿ, ಹೇಳ. ಏನಂದ್ರೆ ಇವನು ಹೇಳಿದ್ದು, ಇದೇ ಸೈಡ್ ಯಾವ್ದಾರ ಒಂದು ಹುಡುಗಿ ಮದುವೆ ಆಗಿ ಅವಾಗ ಈ ಸೈಡಿಗೆ ಬರ್ತಾ ಇದ್ರೆ ಹೆಂಗಿರುತ್ತೆ ಅಂತ ಹೇಳ್ದ. ಬಟ್ ಮದುವೆ ಆದ್ಮೇಲೆ ಒಂದು ಡೈಲಾಗ್ ಏನಿರುತ್ತೆ ಅಂತ ಹೇಳಿದ್ರೆ, ಏನೂರ ಇದು ಯಾವಾಗಲೂ ಬಚ್ಚಲ ಮನೆ ಇದ್ದಂಗೆ ಇರ್ತದೆ.
ಸೊ ಫೈನಲಿ ಹೊಸಳ್ಳಿ ಗುಡ್ಡ ಶೂಟಿಂಗ್ ಸ್ಪಾಟಿಗೆ ಬಂದಿದ್ದೀವಿ. ಬಂದಿಲ್ಲ, ಇನ್ನೂ ಸ್ವಲ್ಪ ಮುಂದೆ ಇದೆ, ಹೋಗ್ಬೇಕು. ಇಲ್ಲ ಇಲ್ಲಿರೋ ನಡ್ಕೊಂಡು ಹೋಗೋಣ. ಇಲ್ಲ ಗಾಡಿ ಪೆಟ್ರೋಲ್ ಇರೋದೆಲ್ಲ ಇಲ್ಲೇ ಖಾಲಿ ಆಗುತ್ಕೊಂಡ್ರಲ್ಲ, ಏನು ತಳ್ತಾರೆ. ಹಾಂ ಡೌನ್ ಸಿಕ್ತು, ಖುಷಿ ಆಯಿತು. ಅಲ್ಲಿ ಕಾಣಿಸ್ತಿದೆ ನೋಡಿ, ಅದೇನೆ ಹೊಸಳ್ಳಿ ಗುಡ್ಡ ಶೂಟಿಂಗ್ ಸ್ಪಾಟ್. ಹನಿ ಹನಿಯ ಸಂವೇದನೆಯ ನವಿವರಿಸಿ ಹೇಳಲ